ಸೋನಿಯಾ ಗಾಂಧಿ ಕುಟುಂಬಕ್ಕೆ ಇಡಿ ಬಿಗ್ ಶಾಕ್. ಸೋನಿಯಾ ರಾಹುಲ್ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್. ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ. ಸ್ಯಾಮ್ ಪಿತ್ರೋಡಾ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ. ಚಾರ್ಜ್ ಶೀಟ್ ಸಂಬಂಧ ಏಪ್ರಿಲ್ 25ರಂದು ವಿಚಾರಣೆ. ದೆಹಲಿಯಲ್ಲಿರುವಂತಹ ಪಿಎಂಎಲ್ಎ ನ್ಯಾಯಾಲಯದಲ್ಲಿ ಈ ಒಂದು ವಿಚಾರಣೆ. ಇವತ್ತೇ ಸೋನಿಯಾ ಅಳಿಯನ ವಿಚಾರಣೆ ಕೂಡ ನಡೆಸಿದ್ದಂತಹ ಇಡಿ ಭೂ ಹಗರಣ ಸಂಬಂಧ ರಾಬರ್ಟ್ ವಾದ್ರಾ ವಿಚಾರಣೆಯನ್ನು ನಡೆಸಿದ್ದಂತಹ ಇಡಿ ಈಗಾಗಲೇ ನ್ಯಾಷನಲ್ ಹೆರಾಲ್ಡ್ ಆಸ್ತಿ ಸ್ವಾಧೀನಕ್ಕೆ ನೋಟಿಸ್. ಎಜೆಎಲ್ಗೆ ಸೇರಿದಂತಹ ಆಸ್ತಿ ಸ್ವಾಧೀನಕ್ಕೆ ನೋಟಿಸ್ ನೀಡಿರುವಂತಹ ಇಡಿ 661 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಜಪ್ತಿಗೆ ಇಡಿ ನೋಟಿಸ್. ಇದರ ಬೆನ್ನಲ್ಲೇ ಅಮ್ಮ ಮಗನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ. ಹಿಂಗ ಆಗ್ತಾ ಇದೆ ಅಂತಂದ್ರೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಆಘಾತದ ಮೇಲೆ ಆಘಾತ. ಯಾವುದಕ್ಕೆ ಟೆನ್ಷನ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇಡಿ ಎಲ್ಲರಿಗೂ ಕೂಡ ಶಾಕ್ ಕೊಟ್ಟಿದೆ. ಸೋನಿಯಾ ಗಾಂಧಿ ಕುಟುಂಬಕ್ಕೆ ಇಡಿ ಬಿಗ್ ಶಾಕ್ ಅನ್ನ ನೀಡಿದೆ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಇವತ್ತೇ ಆಗಬೇಕಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಹಗರಣದಲ್ಲಿ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಸ್ಯಾಮ್ ಪಿತ್ರೋಡಾ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ ಸಂಬಂಧ ಏಪ್ರಿಲ್ 25ರಂದು ವಿಚಾರಣೆ ಕೂಡ ಇದೆ. ದೆಹಲಿಯಲ್ಲಿರುವಂತಹ ಪಿಎಂಎಲ್ಎ ನ್ಯಾಯಾಲಯದಲ್ಲಿ ಈ ಒಂದು ವಿಚಾರಣೆ ಇದೆ. ಇವತ್ತೇ ಸೋನಿಯಾ ಗಾಂಧಿ ಅಳಿಯನ ವಿಚಾರದಲ್ಲಿ ಇನ್ನೊಂದು ಬಿಗ್ ಶಾಕಿಂಗ್ ನ್ಯೂಸ್ ಇತ್ತು. ಸೋನಿಯಾ ಗಾಂಧಿ ಅಳಿಯನ ವಿಚಾರಣೆಯನ್ನು ಕೂಡ ಇಡಿ ಇವತ್ತೇ ಮಾಡಿತ್ತು. ಭೂ ಹಗರಣ ಸಂಬಂಧ ರಾಬರ್ಟ್ ವಾದ್ರಾ ವಿಚಾರಣೆಯನ್ನ ಇಡಿ ಇವತ್ತೇ ವಿಚಾರಣೆಯನ್ನ ನಡೆಸಿತ್ತು. ಈಗ ಮತ್ತೊಂದು ಬಿಗ್ ಶಾಕ್ ಅನ್ನ ನೀಡಿದೆ. ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅಂತ.